ವಿಜಯ್ ಸರ್ಗೆ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ಎಲ್ಲ ಜೊತೆಲಿ ಸೇರಿಕೊಂಡು ಮಾಡಿದ್ವಿ. ಡೈರೆಕ್ಟರ್ ಆದವ್ರಿಗೂ ಇರುತ್ತೆ, ಜನಗಳಿಗೂ ಕೂಡ ಇರುತ್ತೆ. ಅದು ಹೇಗೆ ಬ್ಯಾಲೆನ್ಸ್ ಆಯಿತು? ಸ್ಕ್ರೀನ್ ಮೇಲೆ 23rd ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅವರು ಕ್ಯಾರೆಕ್ಟರ್ನ ಆ ಲೆವೆಲ್ಗೆ ನಿನ್ಸ್ಕೊಂಡಿದ್ದಾರೆ. ಯಾರೇ ನೋಡಿದ್ರು ರಾಜ್ ಸರ್ದ ಕ್ಯಾರೆಕ್ಟ್ರು ಬೇರೆ ಥರ ಇಷ್ಟಪಡ್ತಾರೆ. ಇದು ಇನ್ನೂ 100 ವರ್ಷ ಹೋದ್ರು ಈ ವಿಚಾರಗಳು ಹಿಂಗೆ ಇರುತ್ತೆ. ಲಾಸ್ಟಿಗೆ ಭೂಮಿಲೇ ಒಂದು ಕೃಷಿ ಆ ಥರದ್ದು ಮಾಡಿಕೊಂಡು ಅವ್ರ ಲೈಫ್ನ ಖುಷಿ ಪಡ್ತಾರೆ. ಆ ಒಂದು ಕನಸನ್ನ ವಿಜಯ್ ಸರ್ ಆಗಿರ್ಬಹುದು, ಚಿತ್ತಾರಾಮ್ ಅವರಾಗಿರ್ಬೋದು ಫುಲ್ಫಿಲ್ ಮಾಡಿದ್ರು ಸರ್. ಆಮೇಲೆ ಅವ್ರಿಗೆ ಬರ್ತೇ ಇದೆ ಆ್ಯಕ್ಟಿಂಗು, ನಾವೇನು ಹೇಳ್ಕೊಡೋದಿರಲಿಲ್ಲ. ಕ್ಯಾರೆಕ್ಟ್ರು ಮಾತ್ರ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅವರಂತೂ ಫ್ರೇಮ್ ಇಟ್ರೇ ಅದ್ಭುತ. ಮುಂದೆ ಫ್ಯೂಚರ್ ಯಾರಾದರೂ ಕನ್ನಡ ಇಂಡಸ್ಟ್ರಿಯಲ್ಲಿ ಫ್ಯೂಚರ್ ಯಾರು ಅಂದರೆ ಹಳ್ಳಿ ರಾಜಕೀಯ ನೋಡ್ಬೋದು ನೀವು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಇದೇ 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಸಿನಿಮಾದಿಂದ ಬಂದಂತಹ ಆಲ್ಮೋಸ್ಟ್ ಅಪ್ಡೇಟ್ ನಿಮಗೂ ಕೂಡ ತಲುಪಿರುತ್ತೆ. ಸೊ ನಾವು ಕೂಡ ಸರಣಿ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಲ್ಯಾಂಡ್ ಲಾರ್ಡ್ನಲ್ಲಿ ಅಭಿನಯಿಸಿರುವಂತಹ ಕಲಾವಿದರ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನನ್ನ ಜೊತೆಗೆ ಕೋ ಡೈರೆಕ್ಟರ್ ಆಗಿರುವಂತಹ ಸಂತೋಷ್ ಅವರಿದ್ದಾರೆ. ಸೊ ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು? ತುಂಬ ಚೆನ್ನಾಗಿದ್ದೀವಿ ಸರ್. ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ಕತೆ ಆಗಿರಬಹುದು, ಒಂದಷ್ಟು ಕಥಾಹಂದರ ಆಗಿರಬಹುದು, ನೀವು ಹೇಗೆ ಈ ಲ್ಯಾಂಡ್ ಲಾರ್ಡ್ ಒಳಗಡೆ ಈ ಪ್ರಪಂಚಕ್ಕೆ ಜಾಯ್ನ್ ಆದ್ರಿ ಸರ್? ನಾವು ಲ್ಯಾಂಡ್ ಲಾರ್ಡ್ ಹೆಂಗೆ ಹೇಳ್ಬೇಕು ಅಂದರೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು. ನಮ್ಮ ಡೈರೆಕ್ಟ್ರು ನಾವು ರುದ್ರತಾಂಡವದಿಂದ ಜೊತೆಯಲ್ಲಿ ರುದ್ರತಾಂಡವಲ್ಲಿ ಅವ್ರು ನಂಗೆ ಪರಿಚಯ ಆದರು. ಅವರಲ್ಲಿ ಡೈಲಾಗ್ ರೈಟ್ರು ಮತ್ತು ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿದ್ರು. ನಾನು ಅಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ. ನಮ್ಮ ಜರ್ನಿ ಹಂಗೆ ಶುರುವಾಯಿತು. ಅವ್ರ ಜೊತೆ ಜರ್ನಿ ರಾಜಹಂಸ, ಗುರು ಶಿಷ್ಯರು, ಜೆಂಟ್ಲ್ಮ್ಯಾನಿಂದ ಎಲ್ಲ ಜರ್ನಿ ಶುರು ಮಾಡ್ಕೊಂಡ್ವಿ. ಎಲ್ಲ ಕತೆ ಮುಗೀತು. ಇದು ಗುರು ಶಿಷ್ಯರು ಆದಮೇಲೆ ವಿಜಯ್ ಸರ್ಗೆ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಸ್ಟೋರಿ ಕತೆ ರೆಡಿ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಹಂಗಾಗಿ ಅವಾಗಿಂದ ಜರ್ನಿ ಶುರು ಆಯ್ತು ಈ ಸಿನಿಮಾ. ಸರ್, ಈ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ವಿಜಯ್ ಸರ್ ಅವ್ರನ್ನೇ ಹೀರೋ ಮಾಡಬೇಕು ಅಂತಲೇ ಬರೆದಂತಹ ಕತೆನ ಹೇಗೆ ಸರ್? ಇದು ಲ್ಯಾಂಡ್ ಲಾರ್ಡ್ ಸಿನಿಮಾ ಕತೆ ಬರೆದ್ವಿ. ಇದಕ್ಕೆ ಯಾರು ಸೂಕ್ತ ಅಂತ ಹುಡುಕ್ದಾಗ ನಮಗೆ ವಿಜಯ್ ಸರ್ಗಿಂತ ಇದಕ್ಕೆ ಸೂಕ್ತವಾದ ಕ್ಯಾರೆಕ್ಟ್ರು ಮತ್ತು ಅದಕ್ಕೆ ಪಾತ್ರಕ್ಕೆ ಜೀವ ತುಂಬೋರು ನಮ್ಗೆ ಯಾರು ಸಿಕ್ಕಲಿಲ್ಲ. ಸೊ ವಿಜಯ್ ಸರ್ ನಮಗೆ ಆಪ್ಟ್ ಅನ್ನಿಸ್ತು. ಸೊ ವಿಜಯ್ ಸರ್ ಅವರು ತುಂಬ ಕತೆಗೆ ಇನ್ಪುಟ್ಸ್ ಕೊಟ್ಟರು. ಅವರು ಡೈರೆಕ್ಟ್ ಅಲ್ಲ, ಸೊ ಚೆನ್ನಾಗಿ ಇನ್ಪುಟ್ಸ್ ಕೊಟ್ಟರು. ಎಲ್ಲ ಜೊತೆಲಿ ಸೇರಿಕೊಂಡು ಮಾಡಿದ್ವಿ. ಈ ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಸಿನಿಮಾ ತ್ರಿವಳಿ ಮಲ್ಟಿ ಸ್ಟಾರರ್ ಮೂವಿ ಆಗಿರೋದ್ರಿಂದ ಒಂದಷ್ಟು ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈಗ ಡೈರೆಕ್ಟರ್ ಆದವ್ರಿಗೂ ಇರುತ್ತೆ, ಜನಗಳಿಗೂ ಕೂಡ ಇರುತ್ತೆ. ಅದು ಹೇಗೆ ಬ್ಯಾಲೆನ್ಸ್ ಆಯಿತು ಸರ್? ಇದು ಕತೆಗೆ ನಾವು ಅಂದರೆ ಮಲ್ಟಿ ಸ್ಟಾರರು ಆ ಥರ ಏನು ಹೋಗಬೇಕು ಅಂತ ಹೋಗಲಿಲ್ಲ. ಕತೆಗೆ ನಾವು ಕ್ಯಾರೆಕ್ಟರ್ಗಳು ನೋಡಿದಾಗ ಎಲ್ಲರೂ ಈಗ ರಾಜ್ ಸರ್ ಬಂದರು. ಆ ರಾಜ್ ಸರ್ ಅವ್ರ ಪರ್ಫಾರ್ಮೆನ್ಸ್ ನೀವು ಸ್ಕ್ರೀನ್ ಮೇಲೆ 23rd ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಮ್ಮ ಜನಗಳಿಗೂ ಗೊತ್ತಾಗುತ್ತೆ. ಇನ್ನೂ ಸರ್ಪ್ರೈಸ್ ಎಲಿಮೆಂಟು ಇದೆ ರಾಜ್ ಸರ್ದು. ಅವರು ಕ್ಯಾರೆಕ್ಟರ್ನ ಆ ಲೆವೆಲ್ಗೆ ನಿನ್ಸ್ಕೊಂಡಿದ್ದಾರೆ. ರಾಜ್ ಸರ್ ನೋಡಿದ್ರೆ ಅವ್ರ ಗೆಟಪ್ಸ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಮುಂಚೆ ಈ ಥರದ ಅವತಾರದಲ್ಲಿ ನಾವು ನೋಡೇ ಇಲ್ಲ. ಈ ಥರದ ಅವತಾರ ಫಸ್ಟ್ ಟೈಮು ರಾಜ್ ಸರ್ನ ಒಂದು ಬೇರೆ ಥರಕ್ಕೆ ನಾವು ತೋರಿಸ್ತಿದ್ದೀವಿ. ಎಲ್ರಿಗೂ ರಾಜ್ ಸರ್ ಅಭಿಮಾನಿಗಳಿಗೆ, ರಾಜ್ ಸರ್ನ ಇಷ್ಟಪಡೋರು, ನಮ್ಮ ಕರ್ನಾಟಕದ ಜನ ಯಾರೇ ನೋಡಿದ್ರು ರಾಜ್ ಸರ್ದ ಕ್ಯಾರೆಕ್ಟ್ರು ಬೇರೆ ಥರ ಇಷ್ಟಪಡ್ತಾರೆ. ಇನ್ನೊಂದು ಸರ್ಪ್ರೈಸು ಇದೆ ರಾಜ್ ಸರಿಂದ, ಅದು ನೀವು ಸಿನಿಮಾಲ್ಲೇ ಥಿಯೇಟ್ರಲ್ಲೇ ನೋಡಬೇಕಾಯ್ತು. ಸರ್ಪ್ರೈಸ್ ಇದು ಅಳಿದವರು ಉಳಿದವರ ನಡುವೆ ಇರುವಂತಹ ಸ್ಟೋರಿ ಆಗಿರೋದ್ರಿಂದ ಈ ಪ್ರಸ್ತುತಕ್ಕೆ ಏನಾದರೂ ಹೋಲಿಕೆ ಆಗುವ ರೀತಿ ಇದೆಯಾ? ಅಳಿದವರು ಉಳಿದವರು ಅಂದರೆ ಇದು ಪ್ರಸ್ತುತಕ್ಕಲ್ಲ, ಇದು ಯಾವತ್ತು ಫ್ಯೂಚರಲ್ಲೂ ನಡೆಯುತ್ತೆ, ಪಾಸ್ಟಲ್ಲೂ ಇದೆ. ಇದು ಭೂಮಿ ಅಂದರೆ ಭೂಮಿಲಿ ಬಂದಾಗಿಂದನೂ, ನಾವು ಭೂಮಿಗೆ ಬಂದಾಗಿಂದನೂ ಅಂದರೆ ಎಲ್ಲ ಸರ್ವೈವಲ್ಲೇ, ಎಲ್ಲರೂ ಸರ್ವೈವಲ್ಲೇ ಆಗಿರೋದಿಲ್ಲಿ. ಸೊ ಹಾಗಾಗಿ ಇಲ್ಲಿ ಸರ್ವೈವಲ್ ಕತೆ ಇದು. ಇದು ಯಾವತ್ತಿಗೂ ಇರೋವಂಥದ್ದು. ಇದು ಯಾವತ್ತಿಗೂ ಈ ವಿಚಾರನ, ಇದು ಇನ್ನೂ 100 ವರ್ಷ ಹೋದರೂ ಈ ವಿಚಾರಗಳು ಹಿಂಗೆ ಇರುತ್ತೆ. ಇದೇ ಥರ ಅಂದರೆ ಬೇರೆ ಥರ ಅಪ್ಡೇಟ್ಗಳಾಗ್ಬೋದು ಅಷ್ಟೇ, ವಿಚಾರ ಇದೇ ಇರುತ್ತೆ. ಸೊ ಹಂಗಾಗಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ, ನೋಡೋ ಜನರಿಗೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ನಾನೊಬ್ಬಂತ ಅಂದರೆ ಇಲ್ಲಿ ಭೂಮಿ ತೊಗೋಬೇಕು ಅಂತ ಇರೋದು. ಭೂಮಿನ ಅಂದರೆ ಎಲ್ಲರೂ ಕನಸು ಒಂದು, ನಾನು ಭೂಮಿ ತೊಗೋಬೇಕು, ಇಲ್ಲ ಮನೆ ತೊಗೋಬೇಕು, ನಾನೊಂದು ವ್ಯವಸಾಯ ಮಾಡಬೇಕು, ಆ ಥರದ್ದೇ ಕನಸಿರುತ್ತೆ. ಯಾರೇ ಒಬ್ಬ AS ಆಫೀಸರ್ ಆಗಲಿ, ಏನೇ ಆಫೀಸರ್ಸ್ ಆದರೂ ಅಟ್ಲೀಸ್ಟ್ ಒಂದು ರಿಟೈರ್ಮೆಂಟ್ ಏಜಿಗೆ ಬಂದಾಗ ಎಲ್ಲರೂ ಹೋಗಿ ಲಾಸ್ಟಿಗೆ ಭೂಮಿಲೇ ಒಂದು ಕೃಷಿ ಆ ಥರದ್ದು ಮಾಡಿಕೊಂಡು ಅವ್ರ ಲೈಫ್ನ ಖುಷಿ ಪಡ್ತಾರೆ. ಸೊ ನಮ್ಮ ರಾಚಯ್ಯಂಗೂ, ನಮ್ಮ ಸಿನಿಮಾ ಕ್ಯಾರೆಕ್ಟ್ರಿಗೂ ಅವನಿಗೂ ಹಂಗೇನೆ. ಅವನಿಗೆ ಭೂಮಿ ಇರಲ್ಲ, ನನಗೆ ಭೂಮಿ ತೊಗೋಬೇಕು ಅನ್ನೋದೇ ಅವನ ಹೋರಾಟ. ಸರ್, ಒಬ್ಬ ನಿರ್ದೇಶಕ ಆದವರಿಗೆ ಒಂದು ಹೀರೋ ಹೀಗೆ ಮಾಡಬೇಕು, ಹಾಗೇ ಮಾಡಬೇಕು ಅನ್ನೋ ಒಂದು ಕನಸಿರುತ್ತೆ ಸರ್. ಆ ಒಂದು ಕನಸನ್ನು ವಿಜಯ್ ಸರ್ ಆಗಿರ್ಬೋದು, ಚಿತ್ತಾರಾಮ್ ಅವರಾಗಿರ್ಬೋದು ಫುಲ್ಫಿಲ್ ಮಾಡಿದ್ರು ಸರ್? ಖಂಡಿತ. ನಾವು ಹೇಳಿದ್ದಕ್ಕಿಂತ ಜಾಸ್ತಿನೇ ಅವರು ಇನ್ನೂ ಇನ್ಪುಟ್ ಅಂದರೆ ಎಕ್ಸ್ಪೀರಿಯನ್ಸು ವರ್ಕ್ ಮಾಡಿಸುತ್ತಲ್ವ. ಸೊ ಅವ್ರ ಎಕ್ಸ್ಪೀರಿಯನ್ಸ್ಗೆ ಇದೆಲ್ಲ ಅಂದರೆ ಆರಾಮಾಗೆ ಒಂದು ನ್ಯಾಚುರಲಾಗಿ ಡೈರೆಕ್ಟ್ರು ಹೇಳೋರು, ನಾವುಗಳು ಹೇಳ್ತಿದ್ವಿ. ಅವ್ರಿಗೆ ಈಸಿಯಾಗೆ ಮಾಡಿದ್ರು, ಯಾವುದು ಟಫ್ ಅಂತ ಏನು ಅನ್ನಿಸ್ಲಿಲ್ಲ.
ಆರಾಮಾಗಿ ಮಾಡಿದ್ರು ಎಲ್ಲ ಕ್ಯಾರೆಕ್ಟ್ರನ್ನು ಚೆನ್ನಾಗಿ. ಹಾಂ ಚೆನ್ನಾಗಿ. ಈಗ ರಿತನ್ಯ ಅವರಿಗೆ ಇದು ಫಸ್ಟ್ ಫಿಲ್ಮು, ಸೊ ನೀವು ಒಂದಷ್ಟು ಗೈಡೆನ್ಸು ಏನಾದರೂ ಕೊಟ್ಟಿದ್ರೆ ಅವರ ಪಾತ್ರಕ್ಕೆ ಸಂಬಂಧಪಟ್ಟಂಗೆ? ನಾವು ಫಸ್ಟು ವಿಜಯ್ ಸರ್ ಅದೇ ನಾವೆಲ್ಲ ಒಂದು ಟೀಮ್ ಡಿಸ್ಕಷನ್ ನಡೆದಾಗ ರಿತನ್ಯ ಅವರು ಅಂತ ಎಲ್ಲ ಹಾಕ್ಕೊಂಡ್ವಿ. ಅವರು ಬಾಂಬೆಲಿ ಇದು ಕ್ಲಾಸಸ್ ಮುಗಿಸ್ಕೊಂಡು ಬಂದಿದ್ರು. ಅದಾದಮೇಲೆ ನಾವು ನಮ್ಮ ಧನಂಜಯ್ ಅಂತ ನಮ್ಮ ಫ್ರೆಂಡ್ ಸ್ನೇಹಿತರು ಅವ್ರು ನೀನಾಸಮ್ ಅವರು ನಮ್ಮೆಲ್ಲರೂ ನಮ್ಮ ಟೀಮ್ ಅವರು ಕೂಡ ಅವ್ರನ್ನ ಒಂದು 3 months ಅವ್ರು ಕಳಿಸ್ಬಿಟ್ಟು ಅವ್ರಿಗೆ ನಾವು ಎಲ್ಲ ನಮ್ಮದು ಸಿನಿಮಾದೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಆ್ಯಕ್ಟಿಂಗ್ ಅವ್ರ ಕೈಲೆಲ್ಲ ಹೇಳ್ಕೊಟ್ಟು ಅದೆಲ್ಲ ರಿಹರ್ಸಲ್ಸ್ ಮಾಡಿಸಿದ್ವಿ. ಆಮೇಲೆ ಸ್ಪಾಟಲ್ಲೂ ರಿಹರ್ಸಲ್ಸ್ ಮಾಡಿಸಿದ್ರು. ಆಮೇಲೆ ಅವ್ರಿಗೆ ಬೈ ಬರ್ತಾ ಇದೆ ಆ್ಯಕ್ಟಿಂಗು, ನಾವೇನು ಹೇಳ್ಕೊಡೋದಿರಲಿಲ್ಲ, ಬೈ ಬರ್ತಿತ್ತು. ನಾವೇನೋ ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಅವ್ರು ಮಾಡಿಬಿಡೋರು. ಅವ್ರಿಗೇನು ಚಾಲೆಂಜ್ ಅನ್ನಿಸ್ಲಿಲ್ಲ, ಆರಾಮಾಗಿ ಮಾಡಿದ್ರು. ಫಸ್ಟ್ ಸಿನಿಮಾ ಥರ ನಿಮಗೆ ನೋಡಿದವ್ರಿಗೂ ಅಷ್ಟೇ ಈ ಹುಡುಗಿ ಫಸ್ಟ್ ಸಿನಿಮಾ ಆ ಥರದ್ದು ಏನು ಅನಿಸಲ್ಲ. ಸ್ಕ್ರೀನ್ ಮೇಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ನೋಡಿ ತುಂಬ ಎಲ್ರಿಗೂ ಇಷ್ಟ ಆಗ್ತಾರೆ. ಕ್ಯಾರೆಕ್ಟ್ರು ಮಾತ್ರ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮೇಯ್ನ್ ಅವ್ರದ್ದು ಅಂದರೆ ಎಮೋಷನ್ ಇದೆ, ಅವ್ರ ಪೊಲೀಸ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಒಂದು ರಾ ಇದೆ, ಎಲ್ಲ ಥರದ್ದು ಇದೆ. ಅವರು ಎಲ್ಲ ಥರದ್ದು ಆ್ಯಕ್ಟಿಂಗ್ ಫಸ್ಟ್ ಸಿನಿಮಾದಲ್ಲೇ ಎಲ್ಲ ಮಾಡಿಬಿಟ್ಟಿದ್ದಾರೆ. ಲವ್ ಇದೆ, ಎಮೋಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸರ್, ಟೆಕ್ನಿಕಲಿ ಅಂತ ಬಂದಾಗ ಆ ಸಿನಿಮಾ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದೆ? ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದರೆ? ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ನಮ್ಮ ಸ್ವಾಮಿ ಸರ್ ಬಗ್ಗೆ ಮಾತಾಡಬೇಕು. ನಮ್ಮ ಸ್ವಾಮಿ ಸರ್ ಈಗ ಅವ್ರು ಬಾಗಿ 4 ತೆಲುಗು ಅವರಂದರೆ ಪ್ಯಾನ್ ಇಂಡಿಯಾ. ಈಗ ಆಫ್ಟರು ಅವಾಗ ಯಾರು ಇವರು ನಮ್ಮಲ್ಲಿ ಒಬ್ಬರು ಕ್ಯಾಮ್ರಾಮ್ಯಾನ್ ಹೋಗಿದ್ರಂತೆ, ಬಾಲಿವುಡ್ಗೆ ಹೋಗಿದ್ರು. ಸೊ ಅದಾದಮೇಲೆ ಹಿಂದಿಗೆ ಹೋಗಿ ಮಾಡ್ತಿರೋದೇ ಇವರು ಫಸ್ಟ್ ಕ್ಯಾಮ್ರಾಮ್ಯಾನು ನಮ್ಮ ಸ್ವಾಮಿ ಸರು. ಅವರಂತೂ ಫ್ರೇಮ್ ಇಟ್ಟರೆ ಅದ್ಭುತ. ನೀವೇ ನೋಡಿರ್ತೀರ ನಮ್ಮ ರೋಮಾಂಚಕ ಮತ್ತು ಈ ಸಾಂಗ್ ನಿಂಗವೆಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿ ತಕ್ಕೊಟ್ಟಿದ್ದಾರೆ, ಅಷ್ಟು ರಿಯಲಿಸ್ಟಿಕ್ ಅಪ್ರೋಚ್ ಮಾಡಿದ್ದಾರೆ. ಅವ್ರದ್ದು ಸೆಟ್ ವರ್ಕ್ ಆಗಲಿ ಅಂದರೆ ತುಂಬ ಅವರಿದ್ದರೆ ಅದು ಬೇರೆನೇ ಆಗುತ್ತೆ. ಅವರು ಬೇರೆ ಲೆವೆಲ್ಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ಅವ್ರದ್ದು ಇನ್ನೂ ಫ್ರೇಮ್ಸು, ಅವ್ರ ಬ್ಯೂಟಿ, ಅವ್ರ ಶಾರ್ಟ್ಸ್ ಇಡೋದು ಎಲ್ಲ ಗೊತ್ತಾಗುತ್ತೆ. ಅವರು ಸೂಪರ್ ಸ್ವಾಮಿ ಸರ್. ಸರ್, ಫೈಟಿಂಗ್ಸ್ ಅಂತ ಬಂದಾಗ ಸಾಹಸ ನಿರ್ದೇಶನ ಅದು ಕೂಡ ಮ್ಯಾಟ್ರ್ ಆಗುತ್ತೆ ಸಿನಿಮಾದಲ್ಲಿ, ಅದು ಯಾವ ರೀತಿ ವರ್ಕ್ ಆಗಿದೆ? ಫೈಟ್ ಅಂತ ಬಂದಾಗ ನಮ್ಮ ನರಸಿಂಹ ಮಾಸ್ಟ್ರು ಜೊತೆ ವರ್ಕ್ ಮಾಡಿದ್ವಿ. ನಮ್ಮ ನರಸಿಂಹ ಮಾಸ್ಟ್ರು ನಾವು ಅಸ್ಟೆಂಟ್ ಆಗಿದ್ದಾಗಿಂದನೂ ಅವರು ನಮಗೆ ಪರಿಚಯ. ಅವ್ರು ಬಂದು ನಮ್ಮ ಸಿನಿಮಾದಲ್ಲಿ 3 ಫೈಟ್ ಮಾಡಿದ್ದಾರೆ. ಆಮೇಲೆ ಮೇಜರ್ ಸೀಕ್ವೆನ್ಸ್ಗಳು, ಅದಾದಮೇಲೆ ಒಂದು 2-3 ಸಣ್ಣ ಪುಟ್ಟ ಎಲ್ಲ ಅವರೇ ಮಾಡಿದ್ದಾರೆ. ಮೇಯ್ನಾಗಿ ನಮ್ಮ ಸಿನಿಮಾದಲ್ಲಿ ಅವರೇ ಎಲ್ಲ ಫೈಟು ಮಾಡಿರೋದು. ಅವರಂತೂ ಹೇಳೋದೆ, ಅವ್ರದ್ದು ಬೇರೆ ಲೆವೆಲ್ ವರ್ಕ್. ಎಲ್ಲ ಸ್ಪಾಟಲ್ಲಿ ನಿಂತ್ಕೊಂಡು ಆನ್ ಸ್ಪಾಟು ರಿಹರ್ಸಲ್ಸ್ ಮಾಡ್ಕೊಂಬಂದು ಆನ್ ಸ್ಪಾಟು. ಈಗ ಮುಂದೆ ಫ್ಯೂಚರು ಯಾರಾದರೂ ಕನ್ನಡ ಇಂಡಸ್ಟ್ರಿಲಿ ಫ್ಯೂಚರ್ ಯಾರು ಅಂದರೆ ನಮ್ಮ ನರಸಿಂಹ ಮಾಸ್ಟ್ರು ಅಂತ ಹೇಳ್ಬೋದು. ಮಾಡಿದ್ದಾರೆ, ಫೈಟ್ಸ್ ಮಾಡಿದ್ದಾರೆ, ನೀವು ನೋಡಬೇಕು. ಅದು ಬೇರೆ ಲೆವೆಲ್ಗೆ ಇದೆ ಕನ್ನಡ ಇಂಡಸ್ಟ್ರಿಲಿ. ಇಲ್ಲಿವರೆಗೂ ಪ್ರಯತ್ನಗಳಾಗಿಲ್ಲ ಆ ಥರದ್ದು ಬೇರೆ ಪ್ರಯತ್ನ ಮಾಡಿದ್ದಾರೆ ನರಸಿಂಹ ಮಾಸ್ಟ್ರು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರಿಗೆ ಫ್ಯೂಚರ್ ಇಲ್ಲಿಂದ ಬೇರೆನೇ ಬದಲಾಗುತ್ತೆ ಈ ಸಿನಿಮಾ ಆದಮೇಲೆ. ಸರ್, ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಿಲೀಸ್ ಅಂದರೆ ನಾವು ಸಿನಿಮಾ ನೋಡಿದ್ದೀವಿ. ನಾವು ಅಲ್ಲೇ ಸಿನಿಮಾ ತೆಗಿರೋ 2 ವರ್ಷ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ವಿ. ಅದಾದಮೇಲೆ ಒಂದು 2 years ಇದು ಆನ್ ಸ್ಪಾಟು ಎಲ್ಲ ವರ್ಕ್ ಮಾಡಿದ್ದೀವಿ. ಸೊ ಹಂಗಾಗಿ ನೀವು ಸಿನಿಮಾ ಅಂದರೆ ಒಂದು ಹಳ್ಳಿ ಸಿನಿಮಾ, ನಮ್ಮದು ಒಂದು ಹಳ್ಳಿ ಸಿನಿಮಾ, ಒಂದು ಸರ್ವೈವರ್ ಸಿನಿಮಾ ಅಂತಿದ್ದಾಗ ನಾವೆಲ್ಲರೂ ಸರ್ವೈವರೇ. ಸೊ ನಮ್ಮ ಸಿನಿಮಾ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ನೀವೆಲ್ಲರೂ ನೋಡಿ ತುಂಬ ಇಷ್ಟಪಡ್ತೀರಾ. ಆಮೇಲೆ ನಾನು ಹಳ್ಳಿ ಹುಡುಗ, ಹಾಗಾಗಿ ನೀವು ಎಲ್ಲರೂ ಈ ಸಿಟಿಲಿ ಇರೋರ್ಗೆ ಏನು ಅನಿಸುತ್ತೆ ಅಂದರೆ ಅವ್ರಿಗೆ ಹಳ್ಳಿ ಲೈಫೇ ಗೊತ್ತಿರಲ್ಲ. ನೋಡಿದ್ರೆ ಆ ಸಿನಿಮಾ ನೋಡಿದ್ರೆ ಹಿಂಗೆಲ್ಲ ಇರುತ್ತಾ ಹಳ್ಳೀಲಿ, ಈ ಥರದ್ದೆಲ್ಲ ನಡೆಯುತ್ತಾ, ಈ ಥರ ಎಲ್ಲ ರಾಜಕೀಯ ಇರುತ್ತಾ, ಹಳ್ಳಿ ರಾಜಕೀಯ ನೋಡ್ಬೋದು ನೀವು. ಹಳ್ಳಿ ರಾಜಕೀಯ, ಹಳ್ಳಿ ದೌರ್ಜನ್ಯಗಳು, ಹಳ್ಳಿ ಜನದ ಮುಗ್ಧತೆಗಳು, ಅವ್ರ ಎಮೋಷನ್ಸು, ಆಮೇಲೆ ಪ್ಯೂರ್ ಒಂದು 70-80s ಹಳ್ಳಿ ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಖುಷಿ ಆಗುತ್ತೆ ನೋಡಿದ್ರೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನೋಡಿದ್ರಲ್ವಾ, ಇದು ಡೈರೆಕ್ಟರ್ ಸಂತೋಷ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.